ಯಾವತ್ತ ಫೋನ್ನಾಗಿರಿ ಮಾತಾಡ್ತಾ ಇತ್ತಲ್ಲ. ಯಾರು ಫೋನ್ ಮಾಡ್ಯವ್ರಿ? ಏನೋ ಮಾತಾಡ್ತೈತೆ ಕುಕ್ಕಂಡು. ಏನು ಮಾತಾಡ್ತೈತೋ ಏನೋ. ನಿನ್ನ ಮಾಮರಿಗೆ ನಾನು ಫೋನ್ ಮಾಡಿರ್ಬೋದಾ? ಅಜ್ಜಿ ಹೇಳ್ತಲ್ಲ ನೀನೇ ಮಾಡು ಮಾತಾಡ್ಸು, ನೀನೇ ನಿಂದೆ ತಪ್ಪಾಗಿರೋದ್ರಿಂದ ನೀನೇ ತಗ್ಗಿ ಮಾತಾಡಿಸ್ಬೇಕು ಅಂತ ಅಜ್ಜಿ ಹೇಳ್ತು. ಅಜ್ಜಿ ಹೇಳೋ ಮಾತನ್ನು ಕೇಳಲಿಲ್ಲ. ಫೋನ್ ಮಾಡವ್ರಪ್ಪ. ಅದು ಯಾರು ಫೋನ್ ಮಾಡ್ಯಾರ ಎಂಬುದು ಗೊತ್ತಿಲ್ಲ. ತುಂಬ ಖುಷಿಯಾಗೈತಲ್ಲ ನಮ್ಮಮ್ಮ. ಏನು ಮನಿತಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಏನಿಲ್ಲ ಅದೃಷ್ಟಕ್ಕ. ಅಲ್ಲ ಅಮ್ಮಯ್ಯ ಫೋನಲ್ಲಿ ಮಾತಾಡ್ತಾ ಇತ್ತಾ, ನೋಡೋಣ ಅಂತ ಹೋಗ್ತಿದ್ದೆ. ಬಾರಕ್ಕ ಊಟ ಮಾಡು. ಬೇಡಮ್ಮ, ಇವಾಗಿನ ಊಟ ಮಾಡಿದ್ವಿ. ಹೊಲ್ದಕ್ಕೆ ಟೊಮೊಟೊ ಬಿಡ್ಸೋಕ್ಕೆ ಕೂಲಿಯರ್ ಬಂದವ್ರೆ. ನಾನು ಮುದ್ದೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ನಾನು ನಿಮ್ಮಮ್ಮ ಏನು ಅನ್ಕೊಂಬತ್ತ ಏನೋ ಅಂತ ಮಾತಾಡಿಸ್ತಿರ್ಲಿಲ್ಲ ಕಣಮ್ಮ. ಯಾಕೋ ಅದೃಷ್ಟಕ್ಕೆ ಮಾತಾಡ್ಸಲ್ಲ ಅಂತ ಅನ್ಕೊಂಡೇನೋ ನೀನು. ಹಂಗೇನಿಲ್ಲ. ನಾನೇ ನಮ್ಮಮ್ಮನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನೇನು ಎಲ್ಲಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಗಂಡಣ್ಣನು ಮಾತಾಡಿಸ್ದೆ, ಬೆಳಗ್ಗೆ ಸಿಕ್ತಾ ಮಾತಾಡಿಸ್ದೆ. ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಬಿಡಾಕ. ಅಕ್ಕಪಕ್ಕದಾಗಿದ್ಮೇಲೆ ನೋಡ್ದಲ್ಲ ನಾವು ಹೆಂಗಿದ್ವಿ ಯಾವತ್ತಿಂದಲೂ ನೀನೇ ನೋಡಿದ್ಯಾ. ಇಟ್ಟು ಹುಡುಗಿಯಿಂದಲೂ ನಿನಗೆ ಗೊತ್ತೈತೆ ನಾವು ಹೆಂಗಿದ್ವಿ ಅಂತೇಳಿ ನಿನಗೂ ಗೊತ್ತೈತೆ. ನೋಡಿ ಎಂಥ ಕೆಲಸ ಆಯಿತು. ನಿಮ್ಮಮ್ಮ ಗಿಡ್ಡಮ್ಮನ ಮಾತು ಕೇಳ್ಕೊಂಡು ಮಾತಾಡುತ್ತೆ ಕಣಮ್ಮ. ನೀನು ನಿಮ್ಮ ಅಜ್ಜಿ ಹೇಳ್ರಿ ಸ್ವಲ್ಪ ಬುದ್ಧಿನ. ಹೇಳೈತೆ ಹೇಳಿ ನಮ್ಮ ಅಜ್ಜಿನೂ ಅಲ್ಲೇ ಹೇಳೈತೆ. ನಮ್ಮ ಅಜ್ಜಿನೂ ಚೆನ್ನಾಗಿ ಬೈದೈತಿ. ನಮ್ಮಮ್ಮಗೆ ಇವಾಗ ಅರ್ಥ ಆಗೈತೆ. ಅದಕ್ಕೇನೋ ಮಾತಾಡ್ತೈತೆ. ಬತ್ತೀನಿ ತಡಿಯಕ್ಕ. ಗಾನಕ್ಕೂ ಮಾತಾಡ್ಸ್ಕೊಂಡು ಬತ್ತೀನಿ. ನಾವು ಇವತ್ತು ಹೋಗ್ತೀವಿ, ಊರಿಗೆ ಹೋಗ್ಬೇಕು. ಸರಿ ಆಯ್ತು ಹೇಳು. ಪಾಪ ಒಳ್ಳೆಯ ಮಾನ್ವಿತ. ಒಳ್ಳೆಯವಳಾಗಿರೋದಕ್ಕೆ ಒಳ್ಳೆ ಬುದ್ಧಿ ಐತೆ. ಇವತ್ತು ಹೆಂಗೋ ಅಲ್ಪ ಹಳೆಗಳು ಚೆನ್ನಾಗಿ ಇದ್ದಾಳ. ಚೆನ್ನಾಗಿಲ್ಲ ಅಂದಿದ್ರೆ ಎಷ್ಟು ಜನ ಎಷ್ಟು ಮಾತಾಡೋರು. ಚೆನ್ನಾಗಿರೋದ್ಕಂತ ರೋತು ಅಕ್ಕ ಚೆನ್ನಾಗಿ ಆದ್ಲು. ಒಂದು ಜಂಬ ಪಡ್ತಿದ್ಲು ರೋತು ಅಕ್ಕ. ಹೆಂಗಾಗ್ಬಿಡ್ತು. ಹಾಂ ಮೇಡಮ್ ಬರ್ತೀನಿ. ಎಷ್ಟೊತ್ತಿಗೆ ಬರಲಿ ಮೇಡಮ್ ಇವತ್ತು? ಬನ್ನಿ, ಒಂದು 11-12 ಗಂಟೆ ಮೇಲೆ ಬನ್ನಿ. ಡಾಕ್ಯುಮೆಂಟ್ ಎಲ್ಲ ನಿಮಗೆ ಸರಿಯಾಗಿದೆ. ಆ ಡಾಕ್ಯುಮೆಂಟ್ ಎಲ್ಲ ತಗೊಂಡು, ಹಾಗೆ ಸೈಟ್ ನಿಮ್ದು ಬೇರೆ ಕಡೆ ಇದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ. ಯಾವ ಲೇಔಟಲ್ಲಿದೆ ಏನು ಎಲ್ಲ ಪ್ರತಿಯೊಂದು ನೀವು ನೋಡ್ಕೊಬಿಟ್ಟು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ. ಬಂದು ಇವತ್ತು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಅಪ್ಪ ಇವಾಗ ಒಂಥರ ಸಮಾಧಾನ ಆಯಿತು ಮೇಡಮ್. ನನಗಂತೂ ಆ ಸೈಟಿಂದೇ ಚಿಂತೆ ಆಗ್ಬಿಟ್ಟಿತ್ತು. ಒಂದಲ್ಲ ಎರಡಲ್ಲ 4 ಸೈಟುನು ಹೋಗ್ಬಿಡ್ತು ಅಂತಂದರೆ ನನಗೊಂದು ಸ್ವಲ್ಪ ಸಮಾಧಾನ ಇತ್ತು. ಅದೇ ರೀತಿ ಯಾವತ್ತೂ ಮೋಸ ಆಗಲ್ಲ, ನನಗೆ ವಾಪಸ್ ಸಿಗುತ್ತೆ ಅಂತೇಳಿ ಸ್ವಲ್ಪ ಮನಸ್ಸಲ್ಲಿಗೆ ಏನೋ ಒಂದು ಸ್ವಲ್ಪ ಸಮಾಧಾನ ಇತ್ತು. ಇವಾಗ ಏನೋ ಸಮಾಧಾನ ಆಯಿತು. ಆಗಲ್ಲ ಯಾವತ್ತೂ ಅಂತ ಗೊತ್ತು ನನಗೆ. ಆದರೆ ಪ್ರಾಬ್ಲಮ್ ಆಗಿರೋದನ್ನ ಸರಿ ಮಾಡ್ಕೋಬೇಕು. ನಾವು ಸರಿ ಮಾಡ್ಕೊಂಬದಲ್ಲೇ ಏನೋ ಆಗ್ಬಿಡ್ತು ಅನ್ನೋ ಥರ ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಇದು ಮಾಡ್ಕೊಂಡು ಕುತ್ಕೊಂತಿದ್ವಿ. ಇವಾಗ ಒಂದು ಸ್ವಲ್ಪ ಎಷ್ಟೋ ಸಮಾಧಾನ ಆಯಿತು ಮೇಡಮ್. ಸರಿ ಆಯಿತು. ಓಕೆ ಬಂದ್ಬಿಡಿ, ಕಲೆಕ್ಟ್ ಮಾಡ್ಕೊಂಡು ಹೋಗಿ ಡಾಕ್ಯುಮೆಂಟ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮಾನ್ವಿತಾ ಬಾರಮ್ಮ ಬಾ. ಯಾಕಮ್ಮ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಯಾರು ಫೋನ್ ಮಾಡಿದ್ರು? ಅದೇ ನಮ್ಮ ಸೈಟ್ ಪ್ರಾಬ್ಲಮ್ ಆಗಿತ್ತಲ್ಲ, ಅದನ್ನು ಸರಿ ಮಾಡೋಕ್ಕೆ ಅಲ್ಲಿ ಮೇಡಮ್ ಅವರೊಬ್ರು ಇದ್ದಾರೆ, ಅಲ್ಲಿಗೆ ಕೊಟ್ಟು ಬಂದಿದ್ವಿ. ಮಂಜುಳಾ ಮೇಡಮ್ ಅಂತ. ಅವರು ಎಲ್ಲ ಸರಿಯಾಗೈತೆ ಕಣಮ್ಮ, ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. 4 ಸೈಟ್ಗೂ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ತವ್ರೆ. ಅದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟೈತೆ. ಅದಕ್ಕೆ ಇವಾಗ ಸೈಟ್ಗಳು ನಮ್ಮ ಎಲ್ಲಿದ್ದಾವೆ ಏನೋ ಎಲ್ಲ ತೋರಿಸ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲನ ಸರಿ ಮಾಡಿ ಎಲ್ಲ ಸರಿಯಾಗೈತೆ, ಬಂದು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಡಾಕ್ಯುಮೆಂಟ್ಸ್ ಎಲ್ಲನ. ಹೆಂಗೋ ಸೈಟು ನಮಗೆ ಏನು ಪ್ರಾಬ್ಲಮ್ ಇಲ್ದಂಗೆ ಸರಿಯಾಗಿಬಿಡ್ತಲ್ಲ, ಅದೇ ನಮ್ಗೊಂಥರ ಇವಾಗ ಖುಷಿ. ಇನ್ಮೇಲೆ ನನಗೆ ನಾನು ಧೈರ್ಯವಾಗಿದ್ದು ಇನ್ನು ನಾನು ನಿಮ್ಮ ಅಪ್ಪನ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. 4 ಸೈಟೂ ಸರಿಯಾದ್ವೇನಮ್ಮ? ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಸರಿಯಾಗಿದೆ ಅಂತ ಹೇಳಿ ಇವಾಗಿನ ಕಾಲ್ ಮಾಡಿದ್ರು. ನಾವು ಅವ್ರಿಗೆಲ್ಲ ಸರಿ ಮಾಡೋದಕ್ಕೆ ಕೊಟ್ಟು ಬಂದಿಲ್ವಾ, ಸ್ವಲ್ಪ ದುಡ್ಡು ಆಗುತ್ತೆ ಅಂತ ಹೇಳಿದ್ರು. ಒಂದು 5,000-10,000 ಸಾವಿರ ದುಡ್ಡು ಮುಗಿಲಿ ಬಿಡು. ಹೆಂಗೋ ಇವತ್ತು ಹೆಂಗೆ ಎತ್ತಲಾಗೆ ಮಾರಿದ್ರು 30-40 ಲಕ್ಷಕ್ಕೆ ಸೈಟ್ ಹೋಗ್ತೈತೆ. ಬೇರೆ ಕಡೆಗೆ ಇದಾವಂತೆ, ಅದೆಲ್ಲಿ ಏನು ಅಂತ ಇವತ್ತೆಲ್ಲ ತೋರಿಸ್ತಾರಂತೆ. ಅದಕ್ಕೆ ನೀನು ಭೂವಿತ್ ಇಬ್ರು ಊರಿಗೆ ಹೋಗ್ಬೇಡಿ. ಬರ್ರಿ, ಇಬ್ರಾಳ್ಗೂ ತಲಾ ಕೆಲ್ಲೆರಡು ಸೈಟ್ ಮಾಡಿಸಿ ಸುಮ್ಮನಾಗ್ತೀನಿ. ನಿಮ್ಮ ಹೆಸರಿಗೇನೆ ಮಾಡಿಸ್ತೀನಿ ಕಣಮ್ಮ. ಅದಕ್ಕೇನೆ ಭೂವಿತ್ನು ಕರ್ಕೊಂಡು ಹೋಗೋಣ. ಎಲ್ಲಿ ಭೂವಿತ್ತು? ರೇ ಬರ್ರಿ ಇಲ್ಲಿ. ಹೆಂಗೋ ಸರಿ ಆದ್ವಲ್ಲ ಬಿಡಮ್ಮ, ಯಾರ್ದಾಗಲಿ ದುಡ್ಡೇನೇ ಅಲ್ವಾ. ಈಗ ತಗೊಂಡಿರ್ತೀವಿ ಕಷ್ಟಪಟ್ಟು, ಆ ದುಡ್ಡಿನ ಬೆಲೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಆ ದುಡ್ಡು ಹೆಂಗೆ ಹೊಂದಿಸಿ ಹೆಂಗೆ ತಗೊಂಡಿರ್ತೀವಿ ಎಂಬುದು ನಮಗೆ ಗೊತ್ತಿರುತ್ತೆ. ಹೆಂಗೋ ಬಿಡು, ದೇವ್ರ ದಯದಿಂದನ ಸರಿ ಹೋದ್ವಲ್ಲ, ಅಷ್ಟೇ ಸಾಕು. ಹೆಂಗೋ ಸರಿಯಾಗಿ ಎಲ್ಲ ನಮಗೆ ಒಳ್ಳೇದಾದರೆ ಸಾಕು. ಇವಾಗ ಎಷ್ಟು ಖುಷಿ ಆಯಿತು ನೋಡು. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ನನಗಂತ ಈಗಳಮ್ಮ
ಚಿಂತೆ ಆಗ್ಬಿಟ್ಟಿತ್ತು ಅಂದರೆ ಅಷ್ಟಿಷ್ಟು ಚಿಂತೆ ಆಗಿರಲಿಲ್ಲ. ಅಯ್ಯೋ ದೇವ್ರೆ, ಹಿಂಗೆ ಪ್ರವಿ ಅವ್ರು ನೋಡಿದ್ರೆ ಇಂಥ ಕೆಲಸ ಮಾಡಿದ್ರು. ಅಯ್ಯೋ ನನಗಂತೂ ಅಯ್ಯಮ್ಮ ನೆನೆಸ್ಕೊಬಿಟ್ರೆ ಏನು ಒಂದ್ರ ಮೇಲೊಂದು ಸಮಸ್ಯೆಗಳು ಶುರುವಾಯ್ತಲ್ಲಪ್ಪ ನನಗೆ ಅಂತ ಅನ್ನಿಸ್ತು. ಆದರೆ ಸಮಸ್ಯೆ ಶುರುವಾಗೋದು ಒಂದು ಟೈಮು, ಸಮಸ್ಯೆ ಬಗೆಹರಿಯೋದು ಒಂದು ಟೈಮು. ಒಂದಲ್ಲ ಒಂದಿನ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ, ಒಳ್ಳೇದಾಗುತ್ತೆ ಅನ್ನೋದು ಇವಾಗ ಒಂಥರ ಧೈರ್ಯ ಬಂದಂಗೆ ಆಯ್ತು ನನಗೆ. ಏನು ಮಾನು? ಅದೇ ಅಮ್ಮ ಇವತ್ತೇನು ಊರಿಗೆ ಹೋಗ್ಬೇಡಿ, ಸ್ವಲ್ಪ ಕೆಲಸ ಐತೆ, ಟೌನ್ಗೆ ಹೋಗಿ ಬರೋಣ, ಅಲ್ಲಿ ನಗರಸಭೆಗೇನೋ ಕೆಲಸ ಐತಂತೆ, ಅದಕ್ಕೆ ಹೋಗ್ಬಿಟ್ಟು ಆ ಸೈಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತಲ್ಲ ಭೂವಿತ್, ಅದೆಲ್ಲ ಸರಿ ಹೋಯ್ತಂತೆ. ಸರಿ ಆಯ್ತಾ? ಹೆಂಗೋ ಬಿಡಿ. ಸರಿ ಆಯ್ತಲ್ಲ. ಅತ್ತೆಗಂತೂ ಅದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಏನಪ್ಪ ಹಿಂಗಾಯ್ತು ಅಂತೇಳಿ ತುಂಬ ಚಿಂತೆ ಮಾಡ್ತಾ ಇದ್ರು. ಅಪ್ಪ ನಮಗೂ ಅಲ್ಲ ನಮ್ಮ ಮಕ್ಳಿಗೂ ಅಲ್ಲ, ಏನಪ್ಪ ಹಿಂಗಾಯ್ತು, ನಮ್ಮ ಮಕ್ಳು ತಿನ್ನಂಗಲ್ಲ ಏನಿಲ್ಲ, ಅಯ್ಯೋ ಎಲ್ಲ ಬರೀ ಹಿಂಗಾಗ್ಬಿಡ್ತಲ್ಲಪ್ಪ ಅನ್ನೋದು ತುಂಬ ಯೋಚನೆ ಆಗ್ಬಿಟ್ಟಿತ್ತು. ಆ ಪ್ರವೀಣ ನೋಡಿದ್ರೆ ಆವಾಗಲೇ ಹಂಗೆ ಮಾಡ್ದ, ನೀವು ನೋಡಿದ್ರೆ ಆವಾಗಲೇ ಇಂಥ ತೊಂದರೆಗಳು ಒಂದ್ರ ಮೇಲೊಂದು ಶುರು ಆಯ್ತಲ್ಲಪ್ಪ ಅನ್ನಂಗೆ ಆಗ್ಬಿಡ್ತು ಹೋಗತ್ಲಾಗೆ. ನನಗಂತೂ ಸೈಟಿಂದ ಒಂದು ಸ್ವಲ್ಪ ಚಿಂತೆ ಆಗಿತ್ತು. ಇವಾಗ ಸೈಟ್ ಸರಿ ಹೋಗ್ಬಿಡ್ತಲ್ಲ, ಇವಾಗ ಸಮಾಧಾನ ಆಯಿತು, ಖುಷಿ ಆಗ್ತೈತೆ ನನಗಂತೂ. ಅಪ್ಪ ಎಷ್ಟು ಖುಷಿ ಆಗ್ತೈತೆ ಅಂದರೆ ಆಗಿರೋಂಥ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನಗೆ ನಿಜವಾಗ್ಲೂ. ತನ್ವಿಗೆ 2 ಸೈಟು, ಮನ್ವಿತನ್ಗೆ 2 ಸೈಟು, ನಾವು ಇಬ್ರು ಎರಡೆರಡು ಸೈಟ್ ತಗೋಬಿಟ್ಟು ನಾನು ನೋಡ್ಕೊಬಿಡೋದು ನಿಮ್ಮ ಜವಾಬ್ದಾರಿ. ಅದಕ್ಕೇ ಅದೆಲ್ಲನ ಇವತ್ತೆಲ್ಲ ಸರಿ ಆಯ್ತು ಏನು ಎತ್ತ ಅಂತೇಳಿ ಎಲ್ಲ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಹಿಂಗಳಪ್ಪ ನೀನೇ ನನಗೆ ಎಲ್ಲಾನು. ಇನ್ನೇನು ನನಗೆ ಇಪ್ಪಟ್ಟು ಆ ಪ್ರವೀಣನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಏನನ್ನ ಮಾಡ್ಕೊಂಬ್ಲಿ. ಅದಕ್ಕೆ ನೀನು ಬಂದರೆ ಚೆನ್ನಾಗಿರುತ್ತೆ, ನೀನು ಬಂದ್ಬಿಟ್ಟು ಅದೇನು ಎತ್ತ ಅಂತೇಳಿ ಅಲ್ಲೆಲ್ಲ ನೋಡಿ ಈಗ ನಿನಗೆ ಅನುಭವ ಇರುತ್ತಲ್ಲ, ಎಲ್ಲ ಗೊತ್ತಾಗುತ್ತೆ. ಅದಕ್ಕಾಗಿ ನೋಡ್ಕೊಂಬರೋಣ ಎಲ್ಲನ ಅಂತ. ಸರಿ ಆಯ್ತು ಹೇಳಮ್ಮ. ಈಗ ಯಾರಿಗೇ ಆಗಲಿ ಒಟ್ಟಿನಲ್ಲಿ ಸರಿ ಆದರೆ ಯಾರಿಗಾದ್ರೂ ಒಂದಿನ ಅನುಕೂಲ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಬರ್ತಾ ಇದ್ದೀವಿ. ನಾವು ಹಂಗೆ ಬಂದ್ಬಿಟ್ಟು ನಾವು ಕೆಲಸ ಮುಗಿದ್ಮೇಲೆ ನಾವು ಹಂಗೆ ಊರಿಗೆ ಹೋಗ್ತೀವಿ ತಗ. ಅಜ್ಜಿನ ಬೇಕಾದರೆ ಹೋಗಜ್ಜಿ ಅಂತ ಹೇಳಿ ಅಜ್ಜಿನ ಊರಾಗೆ ಇಳಿಸ್ಬಿಟ್ಟು ನಾವು ಟೌನಿಗೆ ಬಂದು ಮತ್ತೆ ನಾವು ಊರ ಕಡೆನೇ ಹೋಗ್ಬಿಡ್ತೀವಿ. ಮತ್ತೆ ಅತ್ತೆ ಎಷ್ಟೊಂದು ದಿವಸ ಆಯಿತು ಹೋದ್ರು ಬರಲಿಲ್ಲ ಅಂತೇಳಿ ಅನ್ಕೊಂಬತ್ತೆ, ಅದಕ್ಕೆ ಹೋಗ್ತೀವಿ. ಸರಿ ಆಯ್ತು ಹೇಳು. ಹಂಗೆ ಮಾಡ್ರಿ, ಒಟ್ಟಿನಲ್ಲಿ ಬಂದರೆ ಹೊಳೆ ಅಂದ್ರೂ ಎಲ್ಲ ನೋಡ್ತಾರೆ ಅಂತ. ಏನಪ್ಪ ಇವತ್ತು ಸೈಟಿನ ತಕ್ಕ ಹೋಗ್ಬಿಟ್ಟು ಅದೇನೋ ಅರ್ಥ ಅಂತ ನೋಡಿ ಅದನ್ನೆಲ್ಲ ವಿಚಾರಿಸ್ಕೊಂಡು ಅದೆಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿ ಆಯ್ತಲ್ಲ ನೋಡ್ಕೊಂಡು ಎಲ್ಲ ಬಂದ್ಬಿಟ್ಟು ನೋಡೋಣ ಅದೇನು ಪ್ರಾಬ್ಲಮ್ ಆಗಿತ್ತಪ್ಪ ಹಿಂಗಾಗೋದಕ್ಕೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರ್ತಾರೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ತಗ. ನನಗೇನು ಸರಿಯಾಗಿ ಗೊತ್ತಿಲ್ವಲ್ಲ ಏನು ಸೈಟ್ ಪ್ರಾಬ್ಲಮ್ ಆಗಿತ್ತು ಏನು ಎತ್ತ ಅಂತ. ಇವಾಗ ಅತ್ತೆಗೆ ಗೊತ್ತು, ಅಲ್ಲಿ ಕೇಳೋದು ನೋಡಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ನಾನೆಲ್ಲ ಕೇಳ್ತೀನಿ ಯಾಕೆ ಈ ಥರ ಸಮಸ್ಯೆ ಆಗಿತ್ತು, ಇವಾಗ ಏನಾಯಿತು ಎಲ್ಲ ಕೇಳಿದ್ರೆ ಗೊತ್ತಾಗುತ್ತೆ, ಸರಿಯಾಗಿ ಹೇಳ್ತಾರೆ ಅವ್ರು ನಮಗೆ. ಹ್ಞೂನಪ್ಪ ಕೇಳಬೇಕಲ್ಲಿ, ಬರೀ ನಾವೇ ಮಾತಾಡ್ಕೊಂಡ್ರೆ ಸರಿಯಾಗಲ್ಲ ಅಂತೇಳಿ ಅದಕ್ಕೆ ನಾನು ಕೇಳೋಣ ಅಂತಲೇನೆ. ನೀವಿಬ್ಬರು ಇದ್ದರೆ ಒಬ್ರು ಇದ್ದರೆ ಒಂಥರ ಗೊತ್ತಾಗುತ್ತೆ ಅಂತೇಳಿ ನಾನು ಅದಕ್ಕೇ ನಿಮ್ಮನ್ನು ಕರೆದಿದ್ದು. ನೀವು ಬಂದರೆ ಹೆಂಗೋ ನನಗೆ ಎಷ್ಟೋ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೈಟ್ 4 ಸೈಟು ಪ್ರಾಬ್ಲಮ್ ಆಗಿತ್ತಲ್ಲ, ಇವಾಗ 4 ಸೈಟೂ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸರಿಯಾಗೈತೆ ಅಂತ ಹೇಳ್ತವೆ. ಇವಾಗೆಲ್ಲ ಪ್ರಾಬ್ಲಮ್ನು ಸರಿ ಹೋಗೈತೆ, ಹೆಂಗೋ ದೇವ್ರ ದಯದಿಂದ ಇವತ್ತೆಲ್ಲ ನನಗೆ ಒಳ್ಳೇದಾಗೈತೆ. ಹಿಂಗೆ ನೋಡಿ ಜೀವನದಾಗೆ ಒಂದೊಂದು ಟೈಮು ಕಷ್ಟ ಅನ್ನೋದು ಬರುತ್ತೆ, ಈ ರೀತಿ ಸಮಸ್ಯೆಗಳು ಅನ್ನೋದು ಬಂದೇ ಬರ್ತವೆ. ಆದರೆ ನೆಕ್ಸ್ಟ್ ಟೈಮು ಆ ಸಮಸ್ಯೆಗಳು ಬಗೆಹರಿತವೆ. ಇವಾಗ ನೋಡಿ ಆ ಸಮಸ್ಯೆ ಅನ್ನೋದು ಬಗೆಹರಿದ ಮೇಲೆ ಎಷ್ಟು ಖುಷಿ ಆಗುತ್ತೆ. ಅದೇ ಆ ಸಮಸ್ಯೆ ಆದಾಗ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಆವಾಗ ಒಂದು ಸ್ವಲ್ಪ ನಾವು ಸಮಾಧಾನ ಮಾಡ್ಕೊಂಡಿರಬೇಕು. ಅದು ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ನೋಡಬೇಕು ಹಿಂಗೆ ಏನು ಎತ್ತ 1-2 ದಿನ ಸುಧಾರಿಸ್ಬೇಕು. ಯಾವುದೇ ಆಗಲಿ ದುಡುಕಿ ನಿರ್ಧಾರ ಅನ್ನೋದು ತಗೋಬಾರ್ದು. ನನಗೆ ಅವತ್ತು ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ 4 ಸೈಟು ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ. ನೋಡಿ ಇವಾಗ ಹಿಂಗೆ ಸಮಸ್ಯೆಗಳು ಸರಿ ಹೋಯ್ತು. ಸ್ವಲ್ಪ ದಿನ ಕಾಯಬೇಕು. ಇದೊಂದು ಸಮಸ್ಯೆ ಅಂತಲ್ಲ, ಬೇರೆ ಇನ್ನೂ ಏನಾದರೂ ಒಂದು ಮನೆ ಅಂದಮೇಲೆ ಎಲ್ಲರ ಮನೆಗೂ ಇರ್ತಾವಲ್ವ ಸಮಸ್ಯೆಗಳು. ಆ ಸಮಸ್ಯೆ ಕತ್ಲಾದ್ಮೇಲೆ ಬೆಳಕು ಬಂದೇ ಬರಬೇಕು, ಬೆಳಕಾದ್ಮೇಲೆ ಕತ್ಲಾಗಲೇಬೇಕು. ಈ ಥರ ಒಂದೊಂದು ಟೈಮು ಸಂತೋಷ ಇರುತ್ತೆ, ಒಂದೊಂದು ಟೈಮ್ ದುಃಖ ಇರುತ್ತೆ. ಇವಾಗ ಎಷ್ಟೋ ನನಗೆ ಪ್ರವ್ಯೂರಿಂಗ್ ಮಾಡಿರೋದೆಲ್ಲ ಮರ್ತ್ಬಿಟ್ಟು ಹೆಂಗೋ ನನ್ನ ಸೈಟ್ 4 ಸೈಟ್ ಸರಿಯಾದ್ವಲ್ಲ, ಇಬ್ಬರು ಹೆಣ್ಮಕ್ಳಿಗೂ ಮಾಡಿಸ್ತೀನಿ. ಇಬ್ಬರು ಹೆಣ್ಮಕ್ಳಿಗೂ ಮಾಡಿಸಿ ಇನ್ನು ನಾನು ಚೆನ್ನಾಗಿರೋದು ನೋಡ್ತೀನಿ. ನಾನು ಇನ್ನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗ್ಲಲ್ಲ ಪ್ರವಿ ಬಗ್ಗೆ ಇನ್ಮೇಲೆ ನಾನು ಏನೂ ಟೆನ್ಷನ್ ತಗೊಳ್ಳಲ್ಲ. ನನಗೆ ಸೈಟು ಸ್ವಲ್ಪ ಸರಿ ಹೋಗಿದ್ದೆ, ಎಷ್ಟೋ ಸ್ವಲ್ಪ ಸಮಾಧಾನ ಆದಂಗೆ ಆಯಿತು. ಇವಾಗ ಯಾರೇ ಆಗಲಿ ಏನಾದರೂ ಸಮಸ್ಯೆ ಬಂದಾಗ ಧೈರ್ಯವಾಗಿ ಎದುರಿಸಿ ಧೈರ್ಯವಾಗಿ ನಿಂತ್ಕೊಳ್ಳಿ. ಅದು ಒಂದಲ್ಲ ಒಂದಿನ ಆ ಸಮಸ್ಯೆ ಅನ್ನೋದು ಬಗೆಹರಿತೈತೆ, ಪ್ರಾಬ್ಲಮ್ ಅನ್ನೋದು ಸಾಲ ಆಗೇ ಆಗುತ್ತೆ ಅಂತ ಹೇಳ್ತಾ ನಾವು ಧೈರ್ಯವಾಗಿರ್ಬೇಕು. ಯಾವುದೇ ಬರಲಿ ಧೈರ್ಯ ಮುಖ್ಯ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಧೈರ್ಯವಾಗಿ ಎದ್ದು ಬಿಟ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ.
ನೋಡಿ ನನಗೆ ಯಾವ ಥರ ಆಗೈತಿ ಹಿಂಗಾಯ್ತು ಇವಾಗ ಅಂತ ನನಗೆ ಅದೇ ಒಂದು ಸ್ವಲ್ಪ ಸಮಾಧಾನ ಮನಸ್ಸಿಗೆ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.